ಅಂದು ಆಕ್ಸಿಜನ್ ಪೈಪ್ ಕಳ್ಳತನ, ಇಂದು ಎಸಿ ಪೈಪ್ ಎಸ್ಕೇಪ್. ಹೌದು, ದಂಡಪ್ಪ ಮಾನ್ವಿ ಆಸ್ಪತ್ರೆಯಲ್ಲಿ ತಿಂಗಳಲ್ಲೇ 2ನೇ ಕಳ್ಳತನ ಪ್ರಕರಣ ಇದು. ಗದಗ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಳ್ಳತನವಾಗಿದೆ. ಎಸಿಯ ಔಟ್ಡೋರ್ ಯೂನಿಟ್ ಕಾಪರ್ ಪೈಪ್ ಕಳ್ಳತನವಾಗಿದೆ. ನಗರದ ದಂಡಪ್ಪ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಎಸಿ ಯೂನಿಟ್ಗೆ ಅಳವಡಿಸಿದ್ದ ತಾಮ್ರದ ಪೈಪನ್ನು ಕಳ್ಳತನ ಮಾಡಲಾಗಿದೆ. ಹೀಗಾಗಿ ಆಸ್ಪತ್ರೆಯ ಈ ಅವ್ಯವಸ್ಥೆಯಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ತಾಮ್ರದ ಪೈಪ್ ಆಸೆಗೆ ಕಳೆದ ತಿಂಗಳು ಆಸ್ಪತ್ರೆಯ ವೆಂಟಿಲೇಟರ್ ವ್ಯವಸ್ಥೆಯನ್ನ ಹಾಳು ಮಾಡಿತ್ತು ಈ ಒಂದು ಕಳ್ಳರ ಗ್ಯಾಂಗ್. ಪೈಪ್ ಕಳ್ಳತನ ಪ್ರಕರಣದಿಂದಾಗಿ ಆಸ್ಪತ್ರೆಗೆ ಬರುವಂತಹ ಜನರಲ್ಲಿ ಸಹಜವಾಗಿಯೇ ಆತಂಕ ಮೂಡಿದೆ. ಆಕ್ಸಿಜನ್ ಪೈಪ್ ಕಳ್ಳತನವಾಗಿದ್ದಕ್ಕೆ ಆಪರೇಷನ್ ವ್ಯವಸ್ಥೆನೇ ಸ್ಟಾಪ್ ಆಗಿಬಿಟ್ಟಿದೆ. ಕೆಲ ದಿನಗಳ ನಂತರ ಮತ್ತೆ ಪೈಪ್ ಹಾಕಿದ್ರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಇದೀಗ ಎಸಿಯಲ್ಲೂ ಕೂಡ ಅಂದರೆ ಎಸಿ ಯೂನಿಟ್ಗೆ ಅಳವಡಿಸಿದ್ದ ತಾಮ್ರದ ಪೈಪ್ ಕಳ್ಳತನವಾಗಿದೆ. ಇಲ್ಲಿ ನಮ್ಮದು ವೈಫಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ವಾಮಿಂಟ್ ಆಗೋ ಸಲುವಾಗಿ 4 ಡೇಸಿಂದ ಇಲ್ಲಿ ಅಡ್ಮಿಟ್ ಮಾಡಿದ್ದೆ ನಾನು. ಸೊ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಬಟ್ ಇಲ್ಲಿ ಕಳ್ಳರ ಕಾಟ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಇದು ಹೆರಿಗೆ ಆಸ್ಪತ್ರೆ, ಇಲ್ಲೇ ಕೆಸಿರನ್ ರೋಡ್ ಹತ್ರ ಹೆರಿಗೆ ಆಸ್ಪತ್ರೆ ಅಂತಂದು ಗದಗನಾಗ ಐತಿ ಸರ್. ಇಲ್ಲಿ ಬಂದಿದ್ದು ನಾವು ಅಡ್ಮಿಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ಮಾತ್ರ ಚೆನ್ನಾಗಿದೆ, ಬಟ್ ಯಾವುದೇ ಥರದಿಂದ ಸೌಲಭ್ಯ ಕರೆಕ್ಟ್ ಇಲ್ಲ, ಚೆನ್ನಾಗಿಲ್ಲ. ಆಮೇಲೆ ಇಲ್ಲಿ ಎಸಿ ಇದೆ, ಎಸಿ ಬಾಕ್ಸ್ ಎಲ್ಲ ಕಳು ಮಾಡ್ಕೊಂಡು ಹೋಗಿದ್ದಾನಂತೆ. ಮನೇಲಿದ್ದ ಫ್ಯಾನ್ ತಮ್ಮಂದು ನಾವು ಹಚ್ಕೊಂಡು, ಫ್ಯಾನ್ ನಮ್ಮ ಹೆಣ್ಮಕ್ಳಿಗೆ ಸೊಳ್ಳೆ ಭಾಳ ಕಳೆಯೋದಕ್ಕೆ ಮನೇಲಿದ್ದ ಫ್ಯಾನ್ ತಮ್ಮಂದು ಹಚ್ಚಿದ್ವಿ ಸರ್. ಎಸಿ ಕಳು ಮಾಡ್ರಂತ ಸರ್. ಇಲ್ಲಿ ನಾವು ಕೇಳಿದ್ವಿ, ನಿನ್ನೆ ಬಂದಿದ್ರು ಬಿಟ್ಟು ಸರ್, ನಾವು ನೋಡಿ ಅನ್ನೋಂಗೆ ನಿನ್ನೆ 4 ಮಂದಿ ಬಂದಿದ್ರು. ಕಳ್ಳರು ಬಂದಿದ್ರು. ನೈಟ್ ಸಮಥಿಂಗ್ ಒಂದು 1 o'clock ಬಂದಿದ್ರು ಸರ್. ಬಂದಿದ್ರು, ಇಲ್ಲಿಬ್ರು ಓಡೋದ್ರು, ಇಲ್ಲಿಬ್ರು ಇನ್ನೂ ಮ್ಯಾಗ ನಿಂತಿದ್ರು. ನಮ್ಮ ಹೆಣ್ಮಕ್ಳು ಬೆಳಿಲ್ಲ, ನಮ್ಮ ಹೊರಗೆ ಕೇಳ್ಬೇಕನ್ನೋಷ್ಟಾಗ ಒಳಗೆ ಕರ್ಕೊಂಡೋದ್ರು. ಒಳಗೆ ಕರ್ಕೊಂಡೋಗಿ ಬೇಡ, ಏನೂ ಬೇಡ, ಯಾರೂ ಇಲ್ಲ ಅಲ್ಲಿ ಅಂತಂದು. ಹೊರಗೂ ಸೆಕ್ಯೂರಿಟಿ ಏನು ಸೌಲಭ್ಯ ಇಲ್ಲ, ಹೊರಗೆ ಸೆಕ್ಯೂರಿಟಿ ಇರೋಂಗಿಲ್ಲ. ಇಲ್ಲಿ ಒಳಗೂ ಯಾರು ಬರಲಿ ಬಿಡಲಿ, ಅನ್ನೋನ್ ಪರ್ಸನ್ ಬಂದರೂ ಕೇಳೋರಿಲ್ಲ.